ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಸೀಟು ಹೆಚ್ಚಳ, ಸೀಟು ಇಲ್ಲ, ಬ್ರೇಕ್ ಮಾಡ್ತಾ ಇದ್ದಾರೆ. ಅದು ಮೈನ್ ಥಿಂಗ್, ಎಲ್ಲ ಕೂಡ ಇಷ್ಟಪಡುವ ಮೇಜರ್ ಕೋರ್ಸ್ ಅಂಡ್ ಹೈ ಡಿಮ್ಯಾಂಡ್ ಕೋರ್ಸ್ ಆದ ಕಂಪ್ಯೂಟರ್ ಸೈನ್ಸ್ ಸೀಟ್ ಹೆಚ್ಚಳ ಕೂಡ ಬ್ರೇಕ್ ನ ಕೊಟ್ಟಿದ್ದಾರೆ. ಏನ್ ಬ್ರೇಕು, ಏನ್ ಮಾಹಿತಿ, ವಿದ್ಯಾರ್ಥಿಗಳಿಗೆ ಹೇಗೆ ಇಂಪ್ಯಾಕ್ಟ್ ಬೀಳುತ್ತೆ ಅದನ್ನ ತಿಳಿಸ್ಕೊಡ್ತೀನಿ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸದ್ಯದ ಮಟ್ಟಿಗೆ ನೆಗೆಟಿವ್ ಆದ್ರೂ ಕೂಡ ಇದು ಫ್ಯೂಚರ್ ಅಲ್ಲಿ ಪಾಸಿಟಿವ್ ಕೂಡ ಇದೆ. ಡೀಟೇಲ್ ಆಗಿ ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತೆಲಂಗಾಣ ಮಾದರಿ ಅಂತ ಹೇಳ್ತಾ ಇದ್ದಾರೆ. ತೆಲಂಗಾಣದಲ್ಲಿ ಇದೇ ರೀತಿ ಮಾಡಿದ್ದಾರೆ ಅಂತ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡೋದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ನಿರ್ಬಂಧ ಇರಿಸ್ತಾರೆ ಅಂದ್ರೆ ನಿಮ್ಗೆ ಲಿಮಿಟೇಷನ್ ಇಡ್ತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸ್ ಸೀಟ್ಗೆ. ಯಾಕೆ ಅಂತ ಹೇಳೋದಾದ್ರೆ ಬೇಕಾ ಬಿಟ್ಟಿ ಏನಂದ್ರೆ ಮೆಕ್ಯಾನಿಕಲ್ ಸಿವಿಲ್ ಎಲ್ಲ ತೆಗೆದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಹೆಚ್ಚು ಡಿಮ್ಯಾಂಡ್ ಇದೆ, ವಿದ್ಯಾರ್ಥಿಗಳು ಹೆಚ್ಚು ಜನ ಹೋಗ್ತಾರೆ ಅಂತ ಗೊತ್ತಿದ್ದೆ. ಅದು 60 ಸೀಟ್ ಲಿಮಿಟ್ ಇರೋದನ್ನ 80, 100, 120 ಕೂಡ ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ ಗಳನ್ನ ಮಾಡಿ ಉಳಿದದ್ನ ಅವರು ಬಿಟ್ಟಾಕ್ತಾ ಇದ್ದಾರೆ. ಆ ರೀತಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಸಿ ಎಸ್ ರಿಲೇಟೆಡ್ ಕೋರ್ಸಸ್ ಗಳಿಗೆ ವಿದ್ಯಾರ್ಥಿಗಳು ಹೆಚ್ಚು ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಕಾಲೇಜುಗಳಲ್ಲಿ ಮೈನ್ ಕೋರ್ಸಸ್ಗಿಂತ ಮೈನ್ ಥಿಂಗ್ ಅವರು ಕಂಪ್ಯೂಟರ್ ಸೈನ್ಸ್ ಅದು ಅವುಗಳನ್ನ ವರ್ಷ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಅದರಿಂದ ಕಾಲೇಜಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೆಚ್ಚು ಸೀಟ್ಗಳನ್ನು ಕೂಡ ಸಿ.ಎಸ್ ರಿಲೇಟೆಡ್ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಕಾಲೇಜಸ್ ಆ ರೀತಿ ಮಾಡೋಕ್ಕಾಗೋದಿಲ್ಲ, ಎಷ್ಟೇ ಕೊಡಬೇಕು. ಬಟ್ ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಕಾಲೇಜಸ್ ಏನ್ ಮಾಡ್ತಿದ್ದಾವೆ ಅಂದ್ರೆ ಜಾಸ್ತಿ ಸೀಟ್ಗಳನ್ನ ಬಂದ್ಬಿಟ್ಟು ಈ ರೀತಿ ಕಂಪ್ಯೂಟರ್ ಸೈನ್ಸ್ಗೆ ಕೊಡ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಉದ್ಯೋಗ ಅವಕಾಶ ಕೊರತೆ ಆಗಿದೆ. ಆಲ್ರೆಡಿ ಗೊತ್ತಿರೋಗೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಜಾಬ್ಲೆಸ್ ಕೂಡ ಆಗಿದೆ. ಹೆಚ್ಚು ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಇವರು ಈ ರೀತಿ ಬೇಕಾ ಬಿಟ್ಟು ಇಷ್ಟ ಒಂದಷ್ಟು ಸೀಟ್ಗಳನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರೆ ಗ್ರಾಜುಯೇಷನ್ ಬಂದ್ಬಿಟ್ಟು ಆ ಸ್ಟ್ರೀಮ್ ಅಲ್ಲಿ ಜಾಸ್ತಿ ಆಗ್ತಾರೆ. ಈಗ ಆಲ್ರೆಡಿ ಮೆಕ್ ಆಗ್ಲಿ, ಸಿವಿಲ್ ಆಗ್ಲಿ, ಇ.ಸಿ.ಎ ಆಗ್ಲಿ ಕೂಡ ಅವರು ಕೂಡ ಐ.ಟಿ ಹೋಗ್ಬೇಕು, ನಾವು ಕೂಡ ಸಾಫ್ಟ್ವೇರ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಅಲ್ಲೂ ಓಕೆ, ಆ ರೇಂಜ್ ಕಾಂಪಿಟೇಷನ್ ಇರುತ್ತೆ. ಬಟ್ ಇಲ್ಲಿ ಕಾಲೇಜಲ್ಲೂ ಕೂಡ ಎಕ್ಸ್ಟ್ರಾ ಈ ರೀತಿ ಸೀಟ್ಗಳನ್ನ ಹಾಕಿದ್ರೆ ಅವರು ಸಿ.ಡಿ ಮುಖಾಂತರ ಆದ್ರೂ ಓಕೆ, ಅಥವಾ ಮ್ಯಾನೇಜ್ಮೆಂಟ್ ಮುಖಾಂತರ ಕೂಡ ಹೋಗ್ತಾರೆ. ಈ ರೀತಿ ಆಗುತ್ತೆ. ಈ ನಿಟ್ಟಿನಲ್ಲಿ ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಆಲ್ರೆಡಿ ಪೀಕ್ ಅಲ್ಲಿ ಇದೆ. ಇದು ಆರ್ಟ್ಸ್ ರಿಯಾಲಿಟಿ. ಹೀಗಾಗಿ ಇದಕ್ಕೋಸ್ಕರ ಒಂದು ಅನಿವಾರ್ಯ ಅಂತ ಹೇಳಿದೆ ಉನ್ನತ ಶಿಕ್ಷಣ ಇಲಾಖೆ ಘೋಷಣೆ ಮಾಡಿದೆ. ಇದೇ ಕಾರಣಕ್ಕಾಗಿ ತೆಲಂಗಾಣ ಸರ್ಕಾರ ಕೂಡ ಇದೇ ರೀತಿ ಮಾಡಿತ್ತು. ಅಂತ ಏನಂದ್ರೆ ಸಿ.ಎಸ್ ಅಂಡ್ ಅದರ ರಿಲೇಟೆಡ್ ಕೋರ್ಸಸ್ಗಳು, ಸಿ.ಎಸ್ ಅಂದ್ರೆ ಬರೀ ಸಿ.ಎಸ್ ಅಲ್ಲ, ಸಿ.ಎಸ್ ಬರುತ್ತೆ, ಎಸ್ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಮಿಷಿನ್ ಲರ್ನಿಂಗ್ ಕೂಡ ಬರುತ್ತೆ. ಯಾವೆಲ್ಲ ಎ ರಿಲೇಟೆಡ್ ಅವು ಕೂಡ ಸಿ.ಎಸ್ ಬರ್ತದೆ. ಸಿ.ಎಸ್ ಅಂಡ್ ಅದರ ಸಬ್ ಬ್ರಾಂಚಸ್ ಕೂಡ ಬರ್ತವಲ್ಲ, ಅದು ಕೂಡ ಎಲ್ಲ ಕೂಡ ಏನಾಗುತ್ತೆ ಅಂದ್ರೆ ತೆಲಂಗಾಣ ಗೌರ್ಮೆಂಟ್ ಅಂದ್ಬಿಟ್ಟು ಹೋಲ್ಡ್ ಮಾಡಿದೆ. ಅಂತ ಅಂದ್ರೆ ಜಾಸ್ತಿ ಸೀಟ್ಗಳನ್ನ, ಹೊಸ ಸೀಟ್ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅದನ್ನ ತೆಲಂಗಾಣ ಕೋರ್ಟ್ ಕೂಡ ಅದನ್ನ ಒಪ್ಪಿಗೆ ಮಾಡಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಇಲ್ಲೂ ಕೂಡ ಚಿಂತನೆ ಆಗಿದೆ ಅಂತ ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲೂ ಕೂಡ ಸಿ.ಎಸ್ ಅಂಡ್ ಅದರ ರಿಲೇಟೆಡ್ ಸೀಟ್ಗಳ ಹೆಚ್ಚಳದ ನಿರ್ಬಂಧ ಬಗ್ಗೆ ನಾವು ಚಿಂತನೆ ನಡೆಸಿ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಇದೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಏನಂದ್ರೆ ಎ.ಐ.ಸಿ.ಟಿ ಬಂದ್ಬಿಟ್ಟು ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ನಿಮ್ಗೆಲ್ಲ ನೀವೇನೆಲ್ಲ ಟೆಕ್ನಿಕಲ್ ಕೋರ್ಸಸ್ ಮಾಡ್ತಿದ್ದಾರೆ ಅದೆಲ್ಲ ಬಂದ್ಬಿಟ್ಟು ಅಂಡರ್ ನಿಮ್ಗೆ ಎ.ಐ.ಸಿ.ಟಿ ಅಂತ ಬರುತ್ತೆ. ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಕೂಡ ಬರುತ್ತೆ. ಅಲ್ಲಿ ಎ.ಐ.ಸಿ.ಟಿ ಪ್ರಕಾರ ಯಾವುದೇ ರೀತಿ ನಿಮಗೆ ರೂಲ್ಸ್ ಇಲ್ಲ, ಇಂತಿಷ್ಟೇ ಲಿಮಿಟ್ ಇರಬೇಕು ಅಂತ. ಬಟ್ ಕಾಲೇಜ್ ಅವರು ಬೇಕಾ ಬಿಟ್ಟು ಸೀಟ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಅವರು ಅಂತೂ ಸ್ಕ್ಯಾಮ್ ಮಾಡ್ಕೊಬಿಟ್ಟಿದ್ದಾರೆ. ಬರೋಬ್ಬರಿ 100-150 ಸೀಟ್ಗಳನ್ನ ಮಾಡ್ಕೊಳ್ಳೋದು, ಅರ್ಧ ಸಿ.ಟಿ ಫಿಲ್ ಆಗುತ್ತೆ, ಇನ್ನರ್ಧ ಉಳಿದೆಲ್ಲ ಬರೀ ಮ್ಯಾನೇಜ್ಮೆಂಟ್ ಮುಖಾಂತರ ಫಿಲ್ ಕೂಡ ಮಾಡ್ಕೊಂಡು ಅವ್ರು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಿತಿ ತೆಗೆದುಹಾಕಿದ್ದಾರೆ. ಅಂದ್ರೆ ರೂಲ್ಸ್ ಇಲ್ಲ ಯಾವುದೇ ರೀತಿ. ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಕೋರ್ಸಸ್ಗಳಿಗೆ ಕಡೆಗಣಿಸಿದ್ದಾರೆ. ಅಂದ್ರೆ ಯಾರು ಕೂಡ ಹೋಗ್ತಾ ಇಲ್ಲ, ಎಲ್ಲ ಕೂಡ ಸಿ.ಎಸ್ ಅಂತ ಇದ್ದಾರೆ. ಅದು ಡಿಮ್ಯಾಂಡ್ ಇರೋ ಕಾರಣ ಸಿ.ಎಸ್ ಕೂಡ ಕಾಲೇಜ್ ಅವರು ಕನ್ಸಿಡರ್ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿ.ಎಸ್ಗೆ ಹೆಚ್ಚು ಡಿಮ್ಯಾಂಡ್ ಇರೋ ಕಾರಣ ಜಾಸ್ತಿ ಜನ ಅದನ್ನ ಮಾಡ್ತಾ ಇದ್ದಾರೆ. ಜಾಸ್ತಿ ಜನ ಸಿ.ಎಸ್ ಮಾಡ್ತಾರೆ ಓಕೆ, ಬಟ್ ಅಷ್ಟೇ ಜಾಬ್ ಬೇಕಲ್ಲ. ಈಗ ಕಂಪ್ನಿಗಳಿರೋದೇ ಇಷ್ಟು, ನೀವು ಎಷ್ಟೊಂದು ಜನ ಹೋಗ್ತೀರಾ, ಎಷ್ಟೊಂದು ಜನ ಗ್ರಾಜುಯೇಷನ್ ಆದ್ರೆ ಕೂಡ ಕಂಪ್ನಿಗಳಲ್ಲಿ ಯಾವ ರೀತಿ ಆಪರ್ಚುನಿಟಿ ಸಿಗುತ್ತೆ, ಯಾವ ರೀತಿ ಜಾಬ್ ಸಿಗುತ್ತೆ, ಈ ವಿಚಾರವಾಗಿ ಕೂಡ ತೆಲಂಗಾಣದಲ್ಲಿ ಕೂಡ ಹೈಕೋರ್ಟ್ ನಲ್ಲಿ ಕೂಡ ತೀರ್ಪು ಕೂಡ ಬಂದಿದೆ. ನಿಮಗೆ ಈಗ ಕಷ್ಟ ಅನ್ಸ್ಬೋದು, ಏನಪ್ಪ ಲಿಮಿಟೇಷನ್ ಇಟ್ಟಿದ್ದಾರೆ, ಜಾಸ್ತಿ ಸೀಟ್ ಸಿಗಲ್ಲ ಅಂತ. ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಇರೋ ಸೀಟ್ಗಳನ್ನ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮಗೆ ಅಡಿಷನಲ್ ಆಗಿ ವರ್ಷ ಅವರೇ ಇಷ್ಟ ಒಂದಷ್ಟು ಸೀಟ್ಗಳನ್ನ ಕೊಡ್ತಾ ಇದ್ರು. ಅವರೇ ಒಂದೊಂದು ಕಾಲೇಜುಗಳಲ್ಲಿ, ಒಂದೊಂದು ಪ್ರೈವೇಟ್ ಕಾಲೇಜಸ್ಗಳಲ್ಲಿ 60 ಅಂತ ಇದೆ, 60, 80, 120 ವರೆಗೂ ಕೂಡ ಮಾಡ್ತಾ ಇದ್ರು. ಆ ರೀತಿ ತಂದಿದ್ದಾರೆ. ಇವರು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. 2 ಹೊಸ ಇಂಜಿನಿಯರಿಂಗ್ ಕಾಲೇಜ್ಗಳ ಆರಂಭಕ್ಕೂ ಕೂಡ ನಿಷೇಧ ಇರುವ ಮೂಲಕ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅಂದ್ರೆ 2 ಹೊಸ ಇಂಜಿನಿಯರಿಂಗ್ ಕಾಲೇಜ್ಗಳು ಶುರು ಆಗ್ತಿದ್ವಂತೆ, ಅದನ್ನು ಕೂಡ ನಿಯಂತ್ರಣ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಆ ಜಾಬ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ, ರೂಲ್ಸ್ ಇಲ್ಲ, ಇಷ್ಟೇ ಲಿಮಿಟ್ ಇರಬೇಕು ಅಂತ. ಬಟ್ ಇವರು ಈ ರೀತಿ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ. ಲೈಕ್ ಏನಾಗುತ್ತೆ ಅಂದ್ರೆ, ಏನೋ ಸಿ.ಎಸ್ ಮಾಡ್ತಾರೆ, ಇಂಟ್ರೆಸ್ಟ್ ಇದೆ, ಎಲ್ಲ ಕೂಡ ಮಾಡ್ತಾರೆ ಓಕೆ, ಬಟ್ ಅಲ್ಲಿ ಅಷ್ಟೇ ಆಪರ್ಚುನಿಟೀಸ್ ಇಲ್ಲ, ಜಾಬ್ ಇಲ್ಲ. ಇಲ್ಲಿ ಇನ್ ಕೇಸ್ ನೀವೇನಾದ್ರು ಟಾಪ್ ಕಾಲೇಜಸ್ ಕೂಡ ಮಾಡ್ತೀರಾ, ಒಂದು ಒಳ್ಳೆ ನಿಮಗೆ ಪ್ಲೇಸ್ಮೆಂಟ್ಸ್ ಆಪರ್ಚುನಿಟಿ ಸಿಗುತ್ತೆ ಅಂದ್ರೆ ನೀವು ಚೂಸ್ ಕೂಡ ಮಾಡಿ, ಇಲ್ಲಾಂದ್ರೆ ನೀವು ಮಾಡಬೇಡಿ. ಅದು ನನ್ನ ಸಜೆಷನ್.
ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಯಾವೆಲ್ಲ ಮಾರ್ಕೆಟ್ ಯಾವ ರೀತಿ ಸಿಚುವೇಶನ್ ಕೂಡ ಇದೆ, ಯಾವ ಕೋರ್ಸಸ್ ಮಾಡಿದ್ರೆ ತೆಗೆದುಕೊಂಡ್ರೆ ಉತ್ತಮ ಅನ್ನೋದೇನಾದ್ರು ವಿಡಿಯೋ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬೇಕಾದ್ರೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿದೆ, ಲಿಮಿಟೇಷನ್ ಇಡ್ತಾ ಇದ್ದಾರೆ CS ಗೆ ಇಷ್ಟೇ ಸೀಟ್ ಇರಬೇಕು ಅಂತ. ಬಿಕಾಸ್ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಎಲ್ಲ ಕೂಡ CS ಬೇಕು ಅಂತ ಇದ್ದಾರೆ. ಇನ್ ಕೇಸ್ ಅವರು ಬೇರೆ ಬ್ರಾಂಚ್ ಮಾಡಿದ್ರು ಕೂಡ ಅವರು ನೆಕ್ಸ್ಟ್ ಕೋರ್ಸ್ ಮುಖಾಂತರ ಕೋರ್ಸ್ ಮಾಡ್ಕೊಂಡು ಕೂಡ CS ಗೆ ಹೋಗ್ಬೇಕು ಅಂತ ಕೂಡ ಇದ್ದಾರೆ. ಈ ರೀತಿ ಆಗ್ತಾ ಇದೆ, ಇದು ಆರ್ಶ್ ರಿಯಾಲಿಟಿ. ಈ ರೀತಿ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದು ನನ್ನ ಪ್ರಕಾರ ಗುಡ್ ನ್ಯೂಸ್. ಪ್ರೆಸೆಂಟ್ ಸಿಚುವೇಶನ್ ಒಂದು ಒಳ್ಳೆ ಗುಡ್ ನ್ಯೂಸ್. ಬಟ್ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಕೂಡ ಆಗ್ಬೋದು, ಯಾಕಂದ್ರೆ ಲಿಮಿಟೇಷನ್ ಇರ್ತಾ ಇದ್ದಾರೆ. ಅದು ಮೈನ್ ಥಿಂಗ್ CS ಕೋರ್ಸ್ ಅಂಡ್ CS ಸಬ್ ರಿಲೇಟೆಡ್ ಕೋರ್ಸಸ್ ಗಳಿಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.